ಹಲೋ ರುಕ್ಕು, ನಾನಮ್ಮ ನಿಮ್ಮಮ್ಮ. ಅಮ್ಮ ನೀನಾ? ಎಲ್ಲಿಂದ ಮಾತಾಡ್ತಾ ಇದೀಯಾ? ಇಲ್ಲೇ ರಾಮಕೃಷ್ಣ ನರ್ಸಿಂಗ್ ಹೋಮ್ ಇಂದ ಮಾತಾಡ್ತಾ ಇದ್ದೀನಿ. ನರ್ಸಿಂಗ್ ಹೋಮ? ಊರಿಗೆ ಯಾವಾಗ ಬಂದ್ರೆ? ಯಾರಿಗೇನಾಯ್ತು? ನಿಮ್ಮ ಅಪ್ಪನ್ಗೆ ಮೈ ಹುಷಾರಿಲ್ಲ, ಎದೆ ನೋವು. ಇಲ್ಲೇ ಕರ್ಕೊಂಡ್ ಬಂದು ಸೇರಿಸಿದೀನಿ. ಹೌದಾ? ನಾವೀಗ್ಲೇ ಬರ್ತೀವಿ ರೀ. ಅಮ್ಮ ರುಕ್ಕು, ಸಮಾಧಾನ ಮಾಡ್ಕೊಮ್ಮ. ಅಪ್ಪಂಗೇನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಮ್ಮಪ್ಪ ಒಂದಿನಾನು ಹೀಗೆ ಹಾಸಿಗೆ ಹಿಡಿದು ಮಲಗ್ದವರಲ್ಲ. ಒಂದೇ ಸಲ ಮಲಗ್ಬಿಟ್ರು. ಏನಾಯ್ತು? ಇವ್ರ ಅಕ್ಕನ ದೆಸೆಯಿಂದ ನಿಮ್ ಮಾವಂಗೆ ಸ್ಥಿತಿ ಬಂತಪ್ಪ. ಅಕ್ಕನ ಅಂಥದ್ ಅವಳೇನ್ ಮಾಡಿದ್ಲು? ಅವಳೇನು ಮಾಡ್ಲಿಲ್ಲ, ಮಾಡಿದ್ದೆಲ್ಲ ಅವಳ ಗಂಡ. ಯಾವ ಹೆಣ್ಣೆ ಆದ್ರೂ ತನ್ ಗಂಡ ಚೂಚಾಡಿ ಕುಡ್ಕೊಂಡ್ ಬಂದ್ರು ಸಹಿಸ್ಕೊತಾಳೆ. ಆದ್ರೆ ಕಂಠವಳ್ಳ ಕರ್ಕೊಂಡ್ ಬಂದಿಟ್ಕೊಂಡ್ರೆ ಸಹಿಸಲ್ಲ. ಅದಕ್ಕೆ ಅವನ ಮೇಲೆ ತಿರುಗ್ಬಿದ್ಲು. ಅವಳನ್ನ ಹೊಡೆದು ಬಡ್ದು ಮನೆಯಿಂದ ಹೊರಗಟ್ಟ. ತನ್ನ ಮಗಳ ಸ್ಥಿತಿ ಹೀಗಾಯ್ತಲ್ಲ ಅಂತ ನಿಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಮನೇಲಿ ಇಷ್ಟೆಲ್ಲ ರಾಮಾಯಣ ನಡೀತಾ ಇದ್ರು, ನಮ್ಗೆ ಯಾಕೆ ತಿಳಿಸ್ಲಿಲ್ಲ? ಈ ವಿಷಯ ನಿಮಗ್ ತಿಳಿಸಿ ಯಾಕೆ ಮನ್ಸಿಗೆ ಬೇಜಾರ್ ಮಾಡ್ಬೇಕು ಅಂತ ಹೇಳಲಿಲ್ಲ. ಆದ್ರೆ ಏನ್ ಮಾಡೋದು, ಈಗ ತಿಳಿಸ್ಲೇಬೇಕಾಗ್ ಬಂತು. ರುಕ್ಕು, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀವೇನು ಭಯ ಪಡ್ಬೇಕಾಗಿಲ್ಲ. ಅವರು ಗಂಡಾಂತರದಿಂದ ಪಾರಾಗಿದ್ದಾರೆ. ಆದ್ರೆ ಮತ್ತೆ ಅವ್ರಿಗೆ ಆಘಾತ ಆದ್ರೆ ಜೀವಕ್ಕೆ ಅಪಾಯ. ನೀವು ಧೈರ್ಯವಾಗಿರ್ಬೇಕು. ಈಗ ನೀವು ಹೋಗಿ ನೋಡ್ಬೋದು. ಬಾಮ್ಮ. ಅಮ್ಮ, ಕಾಮ, ಅಪ್ಪ, ಕಾಮ. ಏನಾಯ್ತೆ? ಏನಾಯ್ತೆ? ಏನಾಯ್ತು? ಸಸ್ಪೆನ್ಸ್, ಎಕ್ಸ್ಕ್ಲಮೇಟರಿ. ಅಯ್ಯೋ, ಈ ಚಿಹ್ನೆಗಳನ್ನ ಹೇಳಿ ನಮ್ ಪ್ರಾಣ ತೆಗಿಬೇಡ್ವೆ, ನನಗೆ ಅರ್ಥ ಆಗಲ್ಲ. ಆವತ್ತು ಕಾಮ, ನಾನು ಕಾದಂಬರಿ ಬರಿತೀನಿ ಅಂದ್ರೆ ಕಾಮ, ನೀವಿಬ್ರು ನನ್ನ ಆಣಕ್ಸಿದ್ರಿ. ಫುಲ್ ಸ್ಟಾಪ್. ಏನಾಯ್ತಂತ ಹೇಳೆ. ಇದು ಕೆಟ್ಟ ಪ್ರಶ್ನೆ, ಕ್ವೆಶ್ಚನ್ ಮಾರ್ಕ್. ಏನಾಯ್ತು ಅಂತ ಹೇಳಮ್ಮ. ಇದು ಒಳ್ಳೆ ಪ್ರಶ್ನೆ, ಹೇಳಬಹುದು. ಫುಲ್ ಸ್ಟಾಪ್. ನಾನ್ ಹೇಳ್ತೀನಿ. ಫುಲ್ ಸ್ಟಾಪ್. ಅಯ್ಯೋ, ಏನಾದ್ರೂ ಹುಚ್ಚಿಗೆ ಚಿಡಿದಿದೆ ನಿಂಗೆ? ಕ್ವೆಶ್ಚನ್ ಮಾರ್ಕ್. ಹೌದು, ನಮ್ ಲೈಫೇ ಒಂದ್ ಕ್ವೆಶ್ಚನ್ ಮಾರ್ಕ್. ಅದಕ್ಕೆ ಉತ್ತರದ ಚಿಹ್ನೆನ ಸಿಗ್ತಾ ಇಲ್ವಲ್ಲ. ಸಿಗತ್ತೆ ಮಾವ, ಸಿಗತ್ತೆ. ನಿನ್ ಮಗಳು ಬರ್ದಿರೋ ಭಿಕ್ಷುಕನ ಮದುವೆ ಕಾದಂಬರಿಗೆ ಅವಾರ್ಡ್ ಬಂದಿದೆ ಅಂತ ಅನೌನ್ಸ್ಮೆಂಟ್ ಬಂದಿದೆ ನ್ಯೂಸ್ ಪೇಪರ್ ಅಲ್ಲಿ. ಗಡಾರನ ಕೆಳಗೆ ಬೀಳುವನು. ಏನಾಯ್ತು? ಕ್ವೆಶ್ಚನ್ ಮಾರ್ಕ್. ಮೆಲ್ಲನೆ ಹೇಳುತ್ತಾ, ನಿನ್ಗೆ ಅವಾರ್ಡ್ ಕೊಟ್ಲಲ್ಲ, ಅವನ್ನ ಎದುರಿಸಿ ಒದಿಬೇಕು. ಹೀಗೆ ನನ್ನ ಕಾದಂಬರಿಯಲ್ಲಿ ಕಾಮ ನಾಯಕಿಯ ತಂದೆ ಕೆಳಗೆ ಬಿದ್ದ ಮೇಲೆ ಎದ್ದು ಒದೆಯುವನು. ಫುಲ್ ಸ್ಟಾಪ್. ಮಾವ, ದಿಸ್ ಇಸ್ ವೆರಿ ಬ್ಯಾಡ್. ನಾವು ಅಪ್ರಿಶಿಯೇಟ್ ಮಾಡಬೇಕು. ಖ್ಯಾತ ಲೇಖಕಿ ಅವರೇ, ಎಸ್ ಕಾಮ, ನಿಮ್ಮನ್ನ ಸಂದರ್ಶನ ಮಾಡಬೇಕು ಅಂತ ನಮಗೆ ಆಸೆ ಆಗಿದೆ. ಥ್ಯಾಂಕ್ ಯು. ಸೆಮಿಕೋಲನ್. ಫಾಲೋ ಮೀ ಎಲ್ರು. ನಡೀರಿ, ನಾವು ಹೋಗೋಣ. ಹಾ, ಕೂತ್ಕೊಳ್ಳಿ. ಫುಲ್ ಸ್ಟಾಪ್. ಈಗ ನಿಮ್ಮ ಕಥಾನಾಯಕಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಕಾಮ, ತೊಂದರೆಗೆ ಈಡಾಗಿ ಕಾಮ, ಕೊನೆಗೆ ಒಬ್ಬ ಭಿಕ್ಷುಕನ್ನ ಮದುವೆ ಆಗ್ತಾಳೆ. ಫುಲ್ ಸ್ಟಾಪ್. ಅದಕ್ಕೆ ಕಾಮ, ಈ ಕಾಮ ಫುಲ್ ಸ್ಟಾಪ್ಗೆ ಜಾಗ ಕೊಡ್ದಿರೋ ಹಾಗೆ ಎಕ್ಸ್ಪ್ರೆಸ್ ಅಲ್ಲಿ ಹೇಳ್ಬೇಕು. ಅದಕ್ಕೆ ನೀವು ನಿಮ್ ಕಥಾನಾಯಕಿ ಹಾಗೆ ಆದರ್ಶ ವ್ಯಕ್ತಿಯಿಂದ ಪ್ರೂವ್ ಮಾಡೋದಕ್ಕೆ ಒಬ್ಬ ಭಿಕ್ಷುಕನ್ನ ಮದುವೆ ಆಗ್ತೀರಾ? ಫುಲ್ ಸ್ಟಾಪ್. ಅಲ್ಲ, ಕ್ವಶನ್ ಮಾರ್ಕ್. ಎಸ್, ಕ್ವಶನ್ ಮಾರ್ಕ್. ಮದುವೆ ಆಗ್ತೀರಾ? ಕ್ವಶನ್ ಮಾರ್ಕ್. ಸಸ್ಪೆನ್ಸ್, ವೇಟ್ ಅಂಡ್ ಸಿ. ಮುಂದಿನ ಭಾಗವನ್ನು ಕಣ್ಣಾರೆ ನೋಡಿ ಎಂದು ಹೇಳುತ್ತಾ ನಾಯಕಿ ಎದ್ದು ಹೊರಟೇ ಬಿಡುವಳು. ನಿಮ್ ಉಸಿರು ಆಯ್ತಾ ಇರೋಗ?
ನುಡಿತೈತೆ ಸಾಣೆ, ಹಾಲಕ್ಕಿ ನುಡಿತೈತೆ ಸಾಣೆ, ನಿನ್ನ ಸಂಸಾರ ಸ್ವರ್ಣ ಸಂಸಾರ ಸಾಣೆ, ನಿನ್ನ ಗಂಡ ರೂಪದಲ್ಲಿ ಮನ್ಮದ ಸಾಣೆ, ಮನಸ್ಸು ಮಾತ್ರ ಚಂಚಲ ಸಾಣೆ. ಈ ಚಂಚಲ ಮನಸ್ಸನ್ನ ಬಂಧದ ಚಿಟ್ಟೆಗಳು ಮುತ್ಕೊಳ್ತೈತೆ ಸಾಣೆ. ಹೆದರಬೇಡ ಸಾಣೆ, ಹಾಲಕ್ಕಿ ನುಡಿತೈತೆ. ನಿನ್ನ ಗಂಡ ಬಿಟ್ರೆ ದಾರಿ ತಪ್ತಾರೆ ಸಾಣೆ, ಮೂಗುದಾರ ಹಾಕಿ ಹೇಳಿದ್ರೆ ಮತ್ತೆ ದಾರಿಗೆ ಬರ್ತಾರೆ ಸಾಣೆ. ಹಾಲಕ್ಕಿ ನುಡಿತೈತೆ ಸಾಣೆ, ಸತ್ಯ ನುಡಿತೈತೆ ಸಾಣೆ.
ಯಾಕೆ ಇಷ್ಟೊತ್ ಮಾಡ್ಬಿಟ್ರಿ? ಒಂದು ಹೊಸ ಪ್ರಾಜೆಕ್ಟ್ ಆಫರ್ ಬಂದಿತ್ತು, ಸ್ಟಡಿ ಮಾಡೋಣ ಅಂತಿದ್ದೆ, ಆದ್ರೆ ನಿನ್ಗೋಸ್ಕರ ಬಂದ್ಬಿಟ್ಟೆ. ಲೇಟ್ ಆಗೋಯ್ತಾ? ಐ ಆಮ್ ಸಾರಿ. ಪರವಾಗಿಲ್ಲ, ನಡೀರಿ. ಬ್ರೀಫ್ ಕೇಸು ಅಲ್ಲೇ ಇದೆ. ರುಕು ರುಕು, ಯಾಕೆ ಬೊಂಬೆ ತರ ನಿಂತ್ಕೊಂಡ್ಬಿಟ್ಟೆ? ನನಗೊಂದು ವಿಷಯ ಗೊತ್ತಾಗ್ಬೇಕು. ಏನ್ ವಿಷಯ? ವ್ಯಾನ್ ನಲ್ಲಿ ಮಲ್ಲಿಗೆ ಹೂ ಎಲ್ಲಿಂದ ಬಂತು? ಮಲ್ಲಿಗೆ ಹೂವ? ಓ ಅದಾ, ಅದು ರಾಧನ್ ಗೊತ್ತು. ರಾಧಾ? ಯಾವ ರಾಧಾ? ರುಕ್ಕು, ಎಲ್ಲಾ ಗಂಡಂದ್ರನ್ನ ಅನುಮಾನಿಸೋ ಹಾಗೆ ನಿನಗೆ ಇವತ್ತು ನನ್ನ ಮೇಲೆ ಸಂಶಯ ಬಂದ್ಬಿಡುತ್ತೆ. ಅವ್ರು ಇವ್ರು ಮಾತ್ಬೇಡ, ಮಲ್ಲಿಗೆ ಹೂ ಎಲ್ಲಿಂದ ಬಂತು ಅದು ಹೇಳಿ. ರುಕ್ಕು, ನಾನು ರಾಧಾ ಅಂತ ಹೇಳಿದ ತಕ್ಷಣ ನಿನ್ಗೆ ಶಾಕ್ ಆಯ್ತು. ಅದ್ರ ಪಕ್ಕದಲ್ಲಿ ಕೃಷ್ಣ ಅಂತ ಸೇರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವೇ? ಅಲ್ಲಿ ನೋಡು. ರುಕ್ಕು, ನಾನು ರಾಧಾಕೃಷ್ಣರ ಪರಮ ಭಕ್ತ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಅವರಿಗೆ ಅಂತ ಮುಡಿಸಿದ ಹೂವು ಮೂವ್ಮೆಂಟ್ ನಲ್ಲಿ ಹಾರಿ ಹಾರಿ ಅಲ್ಲಿ ಬಿತ್ತು ಅಷ್ಟೇ. ಸಾರಿ ರೀ, ನಾನ್ ಸುಮ್ನೆ ನಿಮ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಏನ್ ಮಾಡೋಕ್ಕಾಗತ್ತೆ, ಮಾಡುವವರು ದೊಡ್ಡ ಮನುಷ್ಯರು ತಪ್ಪಿಸ್ಕೊಂಡ್ಬಿಡ್ತಾರೆ, ನಮ್ಮಂತ ಒಳ್ಳೆಯವರು ಸಿಕ್ಕಾಕೊಂಡ್ಬಿಡ್ತಾರೆ. ಬ್ರೀಫ್ ಕೇಸ್ ತಗೊಂಬ. ಈಗಿನ ಕಾಲದಲ್ಲಿ ಯಾವ ತರ ಪ್ರಿಂಟಿಂಗ್ ಮಾಡ್ತಾರಪ್ಪ ಈ ಜನ. ಒಂದ್ ಕ್ವಶನ್ ಮಾರ್ಕ್ ಇಲ್ಲ, ಒಂದ್ ಫುಲ್ ಸ್ಟಾಪ್ ಇಲ್ಲ, ಒಂದ್ ಸೆಮಿ ಕಾಲನ್ ಇಲ್ಲ. ಮಂಗಳ, ಯಾವ ಭಿಕ್ಷುಕ ಅಲ್ಲ, ಭಿಕ್ಷುಕಿ ಬಂದಿದ್ದಾಳೆ, ಏನಾದ್ರೂ ಇದ್ರೆ ಹಾಕೆ. ಅಮ್ಮ ತಾಯೇ ಕೌಳ ತಾಯೇ ಶರಣು ಮಾದೇವಿ ಮಾತಾಯಿಗೆ ಅಮ್ಮ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಅಮ್ಮಯ್ಯ. ನಿಲ್ಸಮ್ಮ, ದಿನ ಬೆಳಗಾದ್ರೆ ಇವ್ರದೇ ಕಾಟ ಆಗೋಯ್ತು. ಅಯ್ಯೋ ಏನಮ್ಮ ಅಳಿಸಿದನ್ನ ಆಗ್ತಿದೆಯಲ್ಲ, ವರ್ಷ ಬೀಸದಾಕಮ್ಮ, ನಿನ್ ಗಂಡು ಮಗ ಆಯ್ತದೆ. ಏನೇ ಯಾಕೆ ನಡ್ಸ್ಕೊತೀಯ? ಏನಾಯ್ತೆ? ಈ ಧ್ವನಿಯಲ್ಲಿ ಕೇಳ್ದಂಗಿದೆಯಲ್ಲ, ಎಲ್ಲಿ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೇಳು ತಂದೆಯೇ ಹೇಳು. ಹೇಳಕ್ ಆಗ್ತಾ ಇಲ್ಲ. ಏನೇ ಆಘಾತ? ಕ್ವೆಶ್ಚನ್ ಮಾರ್ಕ್. ಆಘಾತ ಅಲ್ಲ, ಹುಚ್ಚಿಡಿತಾ ಇದೆ. ನೀನ್ ಇದೇ ತರ ಮಾಡ್ತಾ ಹೋದ್ರೆ ಗಂಟು ಮುಂಡೆ ಕಟ್ಬಿಡ್ತೀನಿ. ನಾನಿರೋದಿಲ್ಲ. ಕೋಪಗೊಳ್ಳಬೇಡಿ ಕಾಮ. ನನ್ನ ಅಭಿಮಾನಿಗಳು ನಿಮ್ಮ ಕಾದಂಬರಿ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಕಾಗದ ಬರೆದಿದ್ದಾರೆ. ಫುಲ್ ಸ್ಟಾಪ್. ವಿಷಯ ಎಕ್ಸ್ಟ್ರಾರ್ಡಿನರಿ. ಕಾಮ, ನಿಮ್ಮ ಕಾದಂಬರಿಯಲ್ಲಿ ಪಾತ್ರದಂತೆ ನೀವು ನಡೆದುಕೊಳ್ಳಬಲ್ಲಿರಾ? ಕ್ವೆಶ್ಚನ್ ಮಾರ್ಕ್ ಎಂಬ ನನ್ನ ಅಭಿಮಾನಿಯ ಪ್ರಶ್ನೆಗೆ ಉತ್ತರ ಈ ನನ್ನ ವೇಷ. ಫುಲ್ ಸ್ಟಾಪ್. ಏನಿದ್ರ ಅರ್ಥ? ಕಾದಂಬರಿಯೇ ಜೀವನ, ಜೀವನವೇ ಕಾದಂಬರಿ. ಎರಡು ಚುಕ್ಕೆ. ಕಾದಂಬರಿ ಬರೆಯುವುದು ಸುಲಭ, ಅದರಂತೆ ನಡೆದುಕೊಳ್ಳುವುದು ಕಷ್ಟ. ಅದರಂತೆ ನಾನು ನಡೆದುಕೊಳ್ಳುತ್ತೇನೆ. 3 ಚುಕ್ಕೆ. ಅದಕ್ಕಾಗಿ ಒಬ್ಬ ಭಿಕ್ಷುಕ ನಾಯಕನನ್ನು ಹುಡುಕಿಕೊಂಡು ಹೊರಟಿರುವೆ. ಕಾಮ, ಅದಕ್ಕೆ ಹೇಳದೇ ಹೋಗುವುದು ಸರಿಯಲ್ಲ, ಹೇಳಿ ಹೋಗೋಣವೆಂದು ನಾಯಕಿ ಬಂದಿದ್ದಾಳೆ. ನಾನಿನ್ನು ಹೊರಡುವೆ. ಸ್ಟಾಪ್, ದೊಡ್ಡ ಸ್ಟಾಪ್. ಚಿಕ್ಕ ಬಾಯಿನ. ಇಷ್ಟು ದಿವಸ ನೀನು ಕಾಮ ಕ್ವಶನ್ ಮಾರ್ಕ್ಗಳೆಲ್ಲ ಕೇಳಿದ್ದಾಯ್ತು. ಇನ್ಮೇಲೆ ಇದೆಲ್ಲ ಸ್ಟಾಪ್. ನಡೆಯ ಒಳಗೆ. ನೋಡಯ್ಯ, ನನ್ ಮಗಳು ಸ್ಟೀಲ್ ಪಾತ್ರೆ ಬೇರೆ ಕೇಳು. ಸ್ಟ್ಯಾಂಡರ್ಡ್ ಭಿಕ್ಷುಕಿ. ಅಳ್ಬೇಡ ಮಾವ, ಸ್ಟಾಪ್, ಫುಲ್ ಸ್ಟಾಪ್. ಅಳ್ಬೇಡ ಮಾವ, ನಿನ್ ಮಗಳ ಅವತಾರಕ್ಕೆ ನಾನ್ ಹಾಕ್ತೀನಿ ಫುಲ್ ಸ್ಟಾಪ್.